ಪಂಚಮಸಾಲಿ ಗುರುಪೀಠದಿಂದ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಲಾಗಿದೆ. ಹರಿಹರದ ಗುರುಪೀಠದಿಂದ ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿರೋದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಹಗನವಾಡಿಯ ಗುರುಪೀಠದಲ್ಲಿ ನಡೆದ ಧರ್ಮದರ್ಶಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. 15 ಜನರ ಧರ್ಮದರ್ಶಿಯ ಸಮಿತಿಯ ಸಭೆಯಲ್ಲಿ ಈ ನಿರ್ಧಾರ ಕೈಗೊಂಡಿರೋದು. ಸಮಿತಿ ಸಭೆಯಲ್ಲಿ 12 ಜನ ಧರ್ಮದರ್ಶಿಗಳು ಈ ತೀರ್ಮಾನಕ್ಕೆ ಬಂದಿದ್ದಾರೆ. ವಚನಾನಂದ ಶ್ರೀಗಳನ್ನ ಅವರ ಸ್ಥಾನದಿಂದ ಪೀಠದಿಂದ ಉಚ್ಚಾಟಿಸಬೇಕು ಅನ್ನೋ ನಿರ್ಧಾರಕ್ಕೆ 12 ಜನ ಧರ್ಮದರ್ಶಿಗಳು ಈ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದ್ದಾರೆ. ಶ್ವಾಸಪೀಠವನ್ನ ಬಿಡದೇ ಇರೋದೇ ಈ ಉಚ್ಚಾಟನೆಗೆ ಕಾರಣ ಅಂತ ಸದ್ಯ ಸಭೆ ನಡೆಸಿ ಈ ತೀರ್ಮಾನ ತಗೊಂಡಿರುವಂಥ ಧರ್ಮದರ್ಶಿಗಳ ಪೈಕಿ ಮಾಧ್ಯಮಗಳ ಜೊತೆ ಮಾತಾಡಿದವರು ಹೇಳ್ತಾ ಇರೋದು, ನಾವು ಸ್ವಾಮೀಜಿಗಳಿಗೆ 12 ಅಂಶಗಳಿರುವಂಥ ಪಟ್ಟಿಯನ್ನು ಕೊಟ್ಟಿದ್ವಿ, ಆದರೆ ವಚನಾನಂದ ಸ್ವಾಮೀಜಿ ನಮ್ಮ ಪತ್ರಕ್ಕೆ ಯಾವುದೇ ರೀತಿಯ ಉತ್ತರಗಳನ್ನು ನೀಡಲಿಲ್ಲ ಅಂತ ಆರೋಪಿಸಿದ್ದಾರೆ. ಶ್ವಾಸಪೀಠ ಬಿಡದೇ ಇರೋದೇ ಇದಕ್ಕೆ ಕಾರಣ. ನಾವು ಸ್ವಾಮೀಜಿಗೆ 12 ಅಂಶಗಳಿರೋ ಪಟ್ಟಿ ಕೊಟ್ಟಿದ್ವಿ, ಆದರೆ ವಚನಾನಂದ ಸ್ವಾಮೀಜಿ ನಮ್ಮ ಪತ್ರಕ್ಕೆ ಯಾವುದೇ ರೀತಿ ಉತ್ತರ ಕೊಟ್ಟಿಲ್ಲ. ಸಮಿತಿಯ ಸದಸ್ಯರಾದ ಬಸವರಾಜ್ ದಿಂಡೂರ ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ. ಈ ಬಗ್ಗೆ ನಾವು ಸ್ವಾಮೀಜಿಗೆ ಪ್ರಶ್ನೆ ಕೇಳಿದ್ವಿ, ಅವರಿಗೆ 12 ಅಂಶಗಳಿರುವಂಥ ಪಟ್ಟಿಯನ್ನು ಕೂಡ ಕೊಟ್ಟಿದ್ವಿ, ಆದರೆ ವಚನಾನಂದ ಸ್ವಾಮೀಜಿ ನಮ್ಮ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ ಅಂತ ಈ ಸಮಿತಿಯ ಸದಸ್ಯರು ಬಸವರಾಜ ದಿಂಡೂರ ಮತ್ತೆ ಬಾವಿ ಬೆಟ್ಟಪ್ಪ ಇಬ್ರು ಕೂಡ ಈ ಸಂಬಂಧ ಹೇಳಿಕೆ ಕೊಟ್ಟಿರೋದು. ಇನ್ನು ವಚನಾನಂದ ಸ್ವಾಮೀಜಿ ಉಚ್ಚಾಟನೆಗೆ 16 ಕಾರಣಗಳಿವೆ. ಶ್ವಾಸಪೀಠ ಒಂದೇ ಕಾರಣ ಅಲ್ಲ, ಅದನ್ನು ಹೊರತುಪಡಿಸಿ ಇತರೆ ಹಲವು ಕಾರಣಗಳಿದೆ. 100 ಕಾರಣಗಳ ಬಗ್ಗೆ ನಾವು ಲೆಕ್ಕ ಕೊಡ್ತೀವಿ ಅಂತ. ಧಾರ್ಮಿಕ ಆಚಾರ ವಿಚಾರಗಳನ್ನ ಸ್ವಾಮೀಜಿ ಪಾಲನೆ ಮಾಡಿಲ್ಲ, ಹೀಗಂತ TV9ಗೆ ಟ್ರಸ್ಟ್ನ ಪ್ರಧಾನ ಧರ್ಮದರ್ಶಿ BC ಉಮಾಪತಿ ಹೇಳಿಕೆ ಕೊಟ್ಟಿದ್ದಾರೆ. ರಾಣೆಬೆನ್ನೂರು ಈ ಎಲ್ಲ ವಿಚಾರಗಳು ಅವ್ರು ಹೇಳಿದ್ದಾರೆ. ಲೆಕ್ಕಪತ್ರ ವರದಿ ಎಲ್ಲವೂ ಪ್ರತಿ ಪ್ರೆಸ್ ಮೀಟಿಂಗ್ನಲ್ಲಿ ಕೊಟ್ಟಿದ್ವಿ. ಕೇವಲ ಶನಿವಾರದ ದಿವಸ ಲೆಕ್ಕಪತ್ರ ವರದಿ ಸಮಿತಿ ಅಧ್ಯಕ್ಷರು ಪರಮೇಶ್ವರ ಗೌಡರಾಗಲಿ, ಶಿರಿಗೇರಿ ನಾಗನಗೌಡರಾಗಲಿ, ರಾಣೆಬೆನ್ನೂರು ರಾಜಣ್ಣರಾಗಲಿ ಅವರೆಲ್ಲರೂ ಬಂದು ಸುಮಾರು 4 ಗಂಟೆ ಪ್ರತಿಯೊಂದು ಪೈ ಟು ಪೈ ಲೆಕ್ಕ ಕೊಟ್ಟಿದ್ದೇವೆ. 4 ಗಂಟೆ ಲೆಕ್ಕ ಕೊಟ್ಟಿದ್ದೇವೆ ಅವರಿಗೆ. 5 ಗಂಟೆ ಮೀಟಿಂಗ್ ಶುರುವಾಗಿದ್ದು 9:45ವರೆಗೂ ಲೆಕ್ಕಪತ್ರ ಪ್ರತಿಯೊಂದು ವಿಚಾರ, ನಾವು ಏನು ಡಿಪಾಸಿಟ್ ಇದೆ ಏನಿದೆ ಎಲ್ಲ ವರದಿಗಳು ಅವ್ರಿಗೆ ಕ್ಲೀನಾಗಿ ಸವಿಸ್ತಾರವಾಗಿ ಸಿರಿಗೇರಿ ನಾಗನಗೌಡರು ಮತ್ತು ಏನು ಲೆಕ್ಕಪತ್ರದ ವರದಿಗೆ ಒಂದು ಸಮಿತಿ ಮಾಡಿದ್ರಲ್ಲ ಪರಮೇಶ್ವರ ಗೌಡರು ಮತ್ತು ಅದಕ್ಕೊಬ್ಬರು ರಾಣೆಬೆನ್ನೂರು NB ರಾಜಣ್ಣವರು ಮತ್ತು ಸಮಾಜದ ರಾಣೆಬೆನ್ನೂರು ಅಧ್ಯಕ್ಷರು ಅವರೆಲ್ಲ ಸಮ್ಮುಖದಲ್ಲಿ ರಾತ್ರಿ 9:45 ತನಕ ಪ್ರತಿಯೊಂದು ಲೆಕ್ಕ ಕೊಟ್ಟಿದೆ. ಈ ಲೆಕ್ಕ ನಾವು ಯಾವತ್ತು ಬಂದು ಯಾರು ಬಂದು ಕೇಳಿದ್ರು ಕೊಟ್ಟರು ಬಂದರೂ ನಾವು ಲೆಕ್ಕ ಕೊಡಲಿಕ್ಕೆ ಯಾವತ್ತೂ ತಯಾರದವಿ. ಆದರೆ ಇದು ಉದ್ದೇಶ ಬೇರೆ ಇದೆ, ಭಾಳ ಕಾರಣಗಳದಾವು. ನಾವೇನು ಮಠ ಉದ್ದೇಶ ಏನಿತ್ತು ಸ್ಥಾಪನೆ ಮಾಡಿದ್ವಿ ನಮ್ಮ ಸಮಾಜದ ಜನರಿಗೋಸ್ಕರ, ವಿದ್ಯಾರ್ಥಿಗೋಸ್ಕರ, ಧಾರ್ಮಿಕ ಪರಂಪರೆ ಅವು ಯಾವ ಪಾಲನೆ ಆಗ್ತಾ ಇಲ್ಲ, ಅದು ಅವ್ರು ಮಾಡೇ ಇಲ್ಲ. ಈ ರಾಜ್ಯಾದ್ಯಂತ ನೀವೇನು ತೀರ್ಮಾನ ಟ್ರಸ್ಟ್ನ ತಗೊಂತೀರ ಅದಕ್ಕೆ ನಮ್ಮ ಬೆಂಬಲ ಅಂತ ಇಡೀ ರಾಜ್ಯದ ಎಲ್ಲ ಕಡೆಯಿಂದನೂ ನಮಗೆ ಬೆಂಬಲ ಕೊಟ್ಟದಕ್ಕೋಸ್ಕರ ನಾವು ಮುಂದಿನ ಪೀಠದ ಒಂದು ಸಮಾಜದ ಒಂದು ಭವಿಷ್ಯದ ಸಲುವಾಗಿ ನಾವು ತೀರ್ಮಾನ ತಗೊಂಡ್ವಿ. ಸರ್ವಾನುಮತದಿಂದ ತೀರ್ಮಾನ ತಗೊಂಡ್ವಿ. ಹಲವಾರು ಬಾರಿ ಅವರಿಗೆ ಆಯ್ಕೆಯನ್ನು ಮಾಡಿಕೊಳ್ಳಿಕ್ಕೆ ಕೇಳಿದ್ವಿ. ಏನು ಅಂತ ಹೇಳಿದ್ರೆ, ಪೀಠಕ್ಕೆ ಬರಬೇಕಾದ್ರೆ ಶ್ವಾಸಪೀಠ ಬೇಕೋ ಅಥವಾ ಪಂಚಮಸಾಲಿ ಪೀಠ ಬೇಕೋ ಅಂತ ಕೇಳಿದಾಗ ಪಂಚಮಸಾಲಿ ಪೀಠ ಆಯ್ಕೆ ಮಾಡಿಕೊಟ್ಟು ಹಲವಾರು ಬಾರಿ ವಿನಂತಿ ಮಾಡಿಕೊಂಡ್ವಿ, ಮತ್ತು ಮುಂದೆ ಹಾಕ್ಕೊತ ಬಂದ್ವಿ. ಆದ ಕಾರಣ ಸಮಾಜದ ಗೌರವ, ಘನತೆ, ಧಾರ್ಮಿಕ ಪರಂಪರೆ ಇವುಗಳೆಲ್ಲವನ್ನು ಅವರು ಪಾಲಿಸಿ ಇರೋದ್ರಿಂದ ಇವತ್ತಿನ ಸಭೆಯಲ್ಲಿ ಸರ್ವಾನುಮತದಿಂದಾಗಿ ಅವರನ್ನು ಪದಚ್ಯುತಗೊಳಿಸಲಾಗಿದೆ. ದುರದೃಷ್ಟಕರ ಸಂಗತಿ ಆದರೂ ಕೂಡ ಸಮಾಜದ ಹಿತದೃಷ್ಟಿಯಿಂದ ನಾವು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಇವತ್ತಿನ ನಮ್ಮ ಟ್ರಸ್ಟಿನ ಸಭೆಯನ್ನು ಕರೆದಿದ್ದೀವಿ. ಅದಕ್ಕೆ ಎಲ್ಲರಿಗೂ ಕೂಡ ಇನ್ ಟೈಮ್ ಬರಲಿಕ್ಕೆ ನೋಟಿಸನ್ನು ಜಾರಿ ಮಾಡಿದ್ವಿ. ಆದರೂ ಕೂಡ 3 ಜನ ಆ ಟ್ರಸ್ಟಿನ ಸಭೆಗೆ ಬಂದಿಲ್ಲ. ಅದರಲ್ಲಿ ನಮ್ಮ ಶ್ರೀಗಳೊಬ್ಬರು, ಬಾಬಣ್ಣ ಅಂತೇಳಿ ಇನ್ನೊಬ್ಬರು, ನಾಗನಗೌಡ್ರು ಅಂತೇಳಿ ಅವ್ರಿಗೆ ಆರಾಮಿಲ್ಲ, ಅವ್ರು ಬಂದಿಲ್ಲ. ಆದರೆ ನೀವು ತರತಕ್ಕಂಥ ತೀರ್ಮಾನಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತೇಳಿ ನಮಗೆ ಫೋನ್ನಲ್ಲಿ ಮೆಸೇಜ್ ಕಳಿಸಿದ್ದಾರೆ. ಜೊತೆಗೆ ನಿನ್ನೆ ನನ್ನ ಜೊತೆಗಿದ್ದಾಗ ಅದನ್ನ ಹೇಳಿದ್ರು ಕೂಡ. ಹಾಗಾಗಿ ಇವತ್ತಿನ ಸಭೆ 12 ಜನ ಟ್ರಸ್ಟಿಗಳು ಜೊತೆಗೆ 5 ಜನ ರಾಜ್ಯ ಸಮಿತಿಯ ಪದನಿಮಿತ್ತ ಪದಾಧಿಕಾರಿಗಳು ಜೊತೆಗೆ ಗೌರವಾನ್ವಿತ ಸ್ಪೆಷಲ್ ಇನ್ವೈಟೀಸ್ ಅಂತೇಳಿ ನಾವು ಕರಿತೀವಿ, ಅವರು ಕೂಡ ಆ ಸಭೆಯಲ್ಲಿ ಹಾಜರಿದ್ದರು. ಆದರೆ ತೀರ್ಮಾನ 12 ಜನ
ತಗೊಂಡು ಸರ್ವಾನುಮತದಿಂದ ಸ್ವಾಮಿಗಳ ಉಚ್ಚಾಟನೆಗೆ ಇವತ್ತು. ಸೊ ಧರ್ಮದರ್ಶಿ ಸದಸ್ಯ ಸಮಿತಿಯವರು ಈ ರೀತಿ ಹೇಳ್ತಾ ಇದ್ದಾರೆ, ಈ ಕಾರಣಕ್ಕಾಗಿ ಸ್ವಾಮೀಜಿಗಳನ್ನು ಉಚ್ಚಾಟಿಸಿದ್ದೀವಿ ಅಂತ. ಪಂಚಮಸಾಲಿ ಗುರುಪೀಠದಿಂದ ವಚನಾನಂದ ಶ್ರೀಗಳ ಉಚ್ಚಾಟನೆ ಆಗಿದೆ. ಹರಿಹರದ ಗುರುಪೀಠದಲ್ಲಿ ನಡೆದ ಧರ್ಮದರ್ಶಿಯ ಸಭೆಯಲ್ಲಿ ನಿರ್ಧಾರ ಆಗಿದೆ. 15 ಜನರ ಪೈಕಿ 12 ಮಂದಿ ಧರ್ಮದರ್ಶಿಗಳು ಅಂತಿಮ ನಿರ್ಧಾರಕ್ಕೆ ಬಂದಿದ್ದಾರೆ, ಸ್ವಾಮೀಜಿಗಳನ್ನ ಉಚ್ಚಾಟಿಸಬೇಕು ಅಂತ. ಶ್ವಾಸಪೀಠ ಬಿಡದಿರೋದೇ ಮುಖ್ಯ ಕಾರಣ ಅಂತ ಟ್ರಸ್ಟಿಗಳು ಹೇಳ್ತಾ ಇದ್ರು. ಈಗಷ್ಟೇ ನಾವು ಅದನ್ನು ಗಮನಿಸ್ತಾ ಇದ್ವಿ. 12 ಅಂಶಗಳ ಪ್ರಶ್ನೆಗೆ ಉತ್ತರಿಸುವಲ್ಲಿ ಸ್ವಾಮೀಜಿ ವಿಫಲರಾಗಿದ್ದಾರೆ. ಹೀಗಾಗಿ ಈ ಕಾರಣಕ್ಕೆ ಪಂಚಮಸಾಲಿ ಗುರುಪೀಠದಿಂದ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಹಾಗಂತ ಇದು ಒಂದೇ ಕಾರಣವೂ ಅಲ್ಲ, ಇನ್ನು ಹಲವು ಕಾರಣಗಳಿದ್ದಾವೆ. ಈ ಪೀಠದ, ಈ ಮಠದ ಉದ್ದೇಶ ಸಮಾಜದ ಒಳಿತಿಗಾಗಿ ಸೃಷ್ಟಿಯಾದ ಈ ಪೀಠ ಯಾವುದೇ ರೀತಿಯಾದಂತಹ ಪಾಲನೆಗಳಾಗಿಲ್ಲ ಆ ಪೀಠದಿಂದ. ಈ ಕಾರಣಕ್ಕಾಗಿ ಹಲವು ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಸಮಾಜಕ್ಕೂ ಕೂಡ ಈ ವಿಚಾರವನ್ನು ಮುಟ್ಟಿಸಿ ಅದಾದ ಮೇಲೆ ಈ ನಿರ್ಧಾರಕ್ಕೆ ಬಂದಿದ್ದೀವಿ ಅಂತ ಟ್ರಸ್ಟಿಗಳು ಹೇಳ್ತಾರೆ.